ಬೆಂಗಳೂರಿನ ವಿವಿಪುರಂ ಮೆಟ್ರೋ ಸ್ಟೇಷನ್ ಹತ್ರ ಈ ಸೆಂಟ್ರಿಂಗ್ ಪೋಲ್ ಬಿದ್ದು ಬಾಲಕಿ ಸಾವನ್ನಪ್ಪಿದಂತಹ ಪ್ರಕರಣ ಇದೆಲ್ಲ. ಇದಕ್ಕೆ ಒಂದಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ, ನೋಡ್ತಾ ಹೋಗೋಣ ಏನು ಅಂತ. ಓಕೆ, ಕೊನೆಗೂ ಪೊಲೀಸರು ಇವಾಗ ಇಷ್ಟೆಲ್ಲ ನಾವು ಸುದ್ದಿ ಪ್ರಸಾರ ಮಾಡಿದ ಮೇಲೆ ಒಂದಷ್ಟು ಆ್ಯಕ್ಷನ್ ತಗೊಂಡಿದ್ದಾರೆ. ಆರೋಪಿಗಳಿಗೆ ವಿವಿಪುರಂ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ ಅಂತ. ನಿಯಮ ಮೀರಿ ಕಟ್ಟಡ ನಿರ್ಮಾಣ ಮಾಡ್ತಿರುವ ಆರೋಪದಡಿ ಮಾಲೀಕನಿಗೆ ನೋಟಿಸ್ಸು. 8 ಜನ ಕಟ್ಟಡದ ಮಾಲೀಕರು, ಎಂಜಿನಿಯರ್, BBMP ಅಧಿಕಾರಿಗಳು ಇವರೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರಂತೆ. ನೋಡಿ, ನಮ್ಗೆ ಒಂದೊಂದು ಸರ್ತಿ ಹೆಂಗೆ ಅನ್ಸುತ್ತೆ ಅಂದರೆ, ಈ ಇನ್ಸಿಡೆಂಟ್ ಆಗಿದ್ದಕ್ಕೆ ಅವನು ಯಾವನೋ ಬಿಲ್ಡಿಂಗ್ ಕಟ್ತಿರೋನು ನಿಯಮ ಮೀರಿ ಕಟ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಾಯ್ತಾ? ಈಗ ನೀವು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿದವ್ರು ಯಾರು? ವಾರ್ಡ್ ಇಂಜಿನಿಯರ್ ಯಾರು? BBMP ಇಂಜಿನಿಯರು. ಇಷ್ಟು ದಿನ ನಿಮಗೆ ಕಣ್ಣಿಗೆ ಬಿದ್ದಿಲ್ವಾ? ಅವನು 5 ಫ್ಲೋರ್ ಕಟ್ಟಿರೋದು. 2 ಫ್ಲೋರ್ಗೋ 3 ಫ್ಲೋರ್ಗೋ ಪರ್ಮಿಷನ್ ಕೊಟ್ಟಿರ್ತಾರೆ, ಅವನು 5 ಫ್ಲೋರ್ ಕಟ್ಟಿದ್ದಾನೆ. ಅದು ನಿಮಗೆ ಗೊತ್ತೇ ಇಲ್ಲ ಇಲ್ಲಿ ತನಕ. ಅದು ರೋಡ್, ಮೇಯ್ನ್ ರೋಡಲ್ಲಿ. ಈ ಇನ್ಸಿಡೆಂಟ್ ಆಗಿದ್ದಕ್ಕೆ ನೀನು ಯಾಕೆ 5 ಫ್ಲೋರ್ ಕಟ್ಟಿದೆಯಾ ಅಂತ ನೋಟಿಸ್ ಕೊಟ್ಟಿದ್ದಾರಂತೆ. ಹೀಗೆ ನಮ್ಮ ಅಧಿಕಾರಿಗಳು ಕೆಲಸ ಮಾಡೋದು. ಇಷ್ಟು ದಿನ ಯಾರ ಕಣ್ಣಿಗೂ ಬಿದ್ದೇ ಇಲ್ಲ ಆ ಬಿಲ್ಡಿಂಗು. ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಸುಮ್ಮನಿದ್ದಾರೆ ಅಧಿಕಾರಿಗಳು. ಯಾರೂ ಇಲ್ಲಿ ತನಕ ಪ್ರಶ್ನೆನೇ ಮಾಡಿಲ್ಲ. ಅವ್ನು 4ನೇ ಫ್ಲೋರ್ ಕಟ್ತಾ ಇದ್ದಾಗಲೇ ನೀವು ಹೋಗ್ಬಿಟ್ಟು ತಡೆದಿದ್ರೆ ಇವತ್ತು 4ನೇ ಫ್ಲೋರಿಂದ ಪೋಲ್ ಯಾಕೆ ಬೀಳ್ತಿತ್ತು, ಆ ಹುಡುಗಿ ಯಾಕೆ ಸಾಯ್ತಾ ಇತ್ತು? ಅದು ಅರ್ಥ ಆಗಬೇಕಲ್ವಾ? ಈಗೇನೋ ಭಾರಿ ದೊಡ್ಡ ಕೆಲಸ ಮಾಡ್ತಿದ್ದೀವಿ ಅಂತ ಆಯಿತು. ಈಗ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, BBMP ಅಧಿಕಾರಿಗಳಿಗೆ, 8 ಜನ ಮಾಲೀಕರಿಗೆ, ಆಮೇಲೆ ಅದ್ಯಾರೋ ಆ ಬಿಲ್ಡಿಂಗ್ ಇಂಜಿನಿಯರ್ ಯಾರು ಅವನಿಗೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆ ಮೇಸ್ತ್ರಿನ ಹಿಡ್ಕೊಂಬನ್ನಿ. ಸೆಂಟ್ರಿಂಗ್ ಕಟ್ಟೋದು ಎಂಜಿನಿಯರ್ ಬಂದು ಕಟ್ಟಲ್ಲ. ಸೆಂಟ್ರಿಂಗ್ ಪೋಲ್ಗಳನ್ನ ಕಟ್ಟೋದು ಮೇಸ್ತ್ರಿ ನಿಲ್ಲಿಸ್ಕೊಂಡು ಕಟ್ಸಿರ್ತಾನೆ. ಅದಕ್ಕೊಂದು ಜಾಲರಿ ಹಾಕಬೇಕು, ಬಿದ್ದರೂ ಕೆಳಗಡೆ ಬಿದ್ದರೂ ಯಾರಿಗೂ ತೊಂದರೆ ಆಗ್ತಿದ್ದಂಗೆ ಮೆಶ್ ಹಾಕ್ಬೇಕು ಅದಕ್ಕೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈ ಇನ್ಸಿಡೆಂಟ್ ನಡೆದಿದ್ದಕ್ಕೆ ಕಟ್ಟಡದ ಮಾಲೀಕರು ನಿಯಮ ಮೀರಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಗೊತ್ತಾಯ್ತಾ? ಈಗ ನೋಟಿಸ್ ಕೊಡೋದಕ್ಕೆ ಇಟ್ಸ್ ಓಕೆ. ಏನೇನು ಕ್ರಮ ತಗೊಂಡಿದ್ದಾರೆ ಪೊಲೀಸರು ಇವಾಗ ಅಂತ? ಅರವಿಂದ್, ನಿಜಕ್ಕೂ BBMP ಅಧಿಕಾರಿಗಳು ಯಾವ ರೀತಿಯ ಕ್ರಮಗಳನ್ನ ವಹಿಸಿದ್ದಾರೋ ನಿಜಕ್ಕೂ ಗೊತ್ತಿಲ್ಲ. ಕನ್ಸರ್ನ್ಡ್ ಈ ವ್ಯಾಪ್ತಿಯ ಇಂಜಿನಿಯರ್ ಯಾರಿದ್ದಾರೆ ಅವ್ರಿಗೆ ಇದು ಅರಿವಿಗೆ ಬರ್ಬೇಕಿತ್ತು. ಹೌದು, ಇವರು ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಿದ್ದಾರೆ, ಅದರ ಮೆಟೀರಿಯಲ್ಸ್ ಅನ್ನ ರಸ್ತೆಯಲ್ಲಿ ಹಾಕೊಂಡಿದ್ದಾರೆ, ಮತ್ತೆ ಕಟ್ಟಡವನ್ನ ಮುಂಭಾಗಕ್ಕಾದಂಗೆ ರಸ್ತೆಗೆ ಕಟ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಅವ್ರ ಗಮನಕ್ಕೆ ಬಂದಂತೆ ಕಾಣಿಸ್ತಿಲ್ಲ. ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ನೆಟ್ಟನ್ನ ಹಾಕ್ಬೇಕು ರಸ್ತೆಗೆ ಅಡ್ಡಲಾಗಿ ಇಡೀ ಕಟ್ಟಡಕ್ಕೆ. ಏನಾದ್ರೂ ಒಳಗಿನ ಸಾಮಗ್ರಿಗಳು ರಸ್ತೆಗೆ ಬೀಳಬಾರ್ದು ಅಂತೇಳಿ ಅದನ್ನು ಕೂಡ ಇನ್ನೂ ಮಾಡಿಲ್ಲ. ನಿನ್ನೆ ದುರ್ಘಟನೆ ಆಗಿರೋದು, ನಿನ್ನೆ ಮಧ್ಯಾಹ್ನ ಘಟನೆ ಆಗಿದೆ. ಈವರೆಗೂ ಕೂಡ ಒಂದು ನೆಟ್ ಹಾಕುವ ಕೆಲಸವನ್ನ ಅಲ್ಲಿನ ಮಾಲೀಕರು ಮಾಡಿಲ್ಲ. ಅಲ್ಲಿನ ಕನ್ಸರ್ನ್ಡ್ ಅಧಿಕಾರಿಗಳು ಯಾರಿದ್ದಾರೆ BBMP ಅವರು ಮಾಡಿಸುವ ಕೆಲಸವನ್ನ ಮಾಡಿಲ್ಲ. ಸದ್ಯ ಪ್ರಕರಣ ಸಂಬಂಧ ಇದೀಗ ಯಾರ್ಯಾರು ಈ BBMP ಅಧಿಕಾರಿಗಳಿದ್ದಾರೆ ಮತ್ತೆ ಈ ಕಟ್ಟಡದ ಇಂಜಿನಿಯರ್ ಕಾಂಟ್ರಾಕ್ಟರ್ ಯಾರಿದ್ರು ಅವರಿಗೆ ಇದೀಗ ನೋಟಿಸ್ ಅನ್ನ ಕೊಡುವ ಮಾತನ್ನ ಪೊಲೀಸರು ಹೇಳ್ತಿದ್ದಾರೆ. ನೋಟಿಸ್ ಅನ್ನ ಕೊಟ್ಟಿದೀವಿ, ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಹೇಳಿ. ಸದ್ಯ ಮಾಲೀಕರು 7-8 ಜನ ಇದ್ದಾರೆ. ಅವರೆಲ್ಲ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಆದ್ರೆ ಹೋದ ಜೀವ ಬರೋದಿಲ್ಲ. ಪಾಪ ಆ 10ನೇ ತರಗತಿ ವಿದ್ಯಾರ್ಥಿನಿಗೆ 5ನೇ ಫ್ಲೋರ್ ನಿಂದ ಒಂದು ಸಾರ್ವೆ ಮರ ಬಿದ್ದು ಸಾವನ್ನಪ್ಪಿದ್ರೆ ಅದಕ್ಕೆ ಇವರನ್ನೇ ಹೊಣೆಗಾರರನ್ನಾಗಿ ಮಾಡ್ಬೇಕು. ಇಂಥವ್ರನ್ನೆಲ್ಲರನ್ನ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವ ಕೆಲಸವನ್ನ ಪೊಲೀಸರು ಮಾಡ್ಬೇಕಾಗುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.